ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಗ್ತಾ ಇದ್ದು ದರ್ಶನ್ ವಿರುದ್ಧ ಪ್ರಕರಣದ ತನಿಖೆಗೆ ಟ್ವಿಸ್ಟ್ ಸಿಗ್ತಾ ಇದೆ. ದರ್ಶನ್ ರೇಣುಕಾಸ್ವಾಮಿ ಕೊಲೆಯಾದ ಸ್ಥಳದಲ್ಲಿ ಇದ್ರು ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ದರ್ಶನ್ ವಿರುದ್ಧ ಪ್ರಕರಣದ ತನಿಖೆಗೆ ಟ್ವಿಸ್ಟ್ ಸಿಗ್ತಾ ಇದ್ದು ತನಿಖೆಯಲ್ಲಿ ದರ್ಶನ್ಗೆ ಆ 8 ಫೋಟೋಗಳೇ ಕಂಟಕವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಕೊಲೆ ನಡೆದ ಸ್ಥಳದ ಫೋಟೋವನ್ನ ಪೊಲೀಸರು ರಿಕವರಿ ಮಾಡಿದ್ದು ಪ್ರತ್ಯಕ್ಷದರ್ಶಿ ಮೊಬೈಲ್ನಿಂದ 8 ಫೋಟೋವನ್ನ ಪೊಲೀಸ್ ಅಧಿಕಾರಿಗಳು ರಿಕವರಿ ಮಾಡಿದ್ದಾರೆ. ಇನ್ನು ಸಾಕ್ಷಿ ಪುನೀತ್ ಮೊಬೈಲ್ನಲ್ಲಿದ್ದ 8 ಫೋಟೋವನ್ನ ಪೊಲೀಸರು ರಿಕವರಿ ಮಾಡಿದ್ದು ಕೊಲೆ ನಡೆದ ಶೆಡ್ನಲ್ಲಿ ಎಲ್ಲರ ಜೊತೆ ದರ್ಶನ್ ನಿಂತಿರುವಂತಹ ಫೋಟೋಗಳು ಈಗ ರಿಕವರಿ ಆಗಿವೆ. ಆರೋಪಿಗಳಾದ ಜಗ್ಗಾ, ರವಿ, ಅನುಕುಮಾರ್ ಜೊತೆಗಿನ ಫೋಟೋಗಳು ಈಗ ಪೊಲೀಸರಿಗೆ ತನಿಖೆಯಲ್ಲಿ ಸಿಕ್ಕಿದ್ದು ಪುನೀತ್ಗೆ ಹಾಯ್ ಅಂತ ಇಂಗ್ಲಿಷ್ನಲ್ಲಿ ಮೆಸೇಜ್ ಕಳಿಸಿ ಫೋಟೋ ತರಿಸಿಕೊಂಡಿದ್ದ ಆರೋಪಿಗಳು ಈಗ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಫೋಟೋಗಳನ್ನ ನೀವು ಕೂಡ ಗಮನಿಸ್ತಾ ಇರಬಹುದು. ಒಟ್ಟಾರೆಯಾಗಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಸುಮಾರು 5 ತಿಂಗಳ ಜೈಲು ವಾಸವನ್ನ ಅನುಭವಿಸಿದ್ದು ಈಗ ಮಧ್ಯಂತರ ಜಾಮೀನಿನ ಮೇಲೆ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಆದ್ರೆ ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ನಡೆಸ್ತಾನೆ ಇದ್ದಾರೆ. ಈ ಸಂದರ್ಭದಲ್ಲಿ ಆ 8 ಫೋಟೋಗಳು ಈಗ ರಿಕವರಿ ಆಗಿದ್ದು ಕೊಲೆ ನಡೆದ ಸ್ಥಳದ ಫೋಟೋವನ್ನ ಪೊಲೀಸರು ರಿಕವರಿ ಮಾಡಿದ್ದಾರೆ. ಪ್ರತ್ಯಕ್ಷದರ್ಶಿ ಮೊಬೈಲ್ನಿಂದ 8 ಫೋಟೋವನ್ನ ಪೊಲೀಸರು ರಿಕವರಿ ಮಾಡಿದ್ದು ಸಾಕ್ಷಿ ಪುನೀತ್ ಮೊಬೈಲ್ನಲ್ಲಿದ್ದ 8 ಫೋಟೋಗಳನ್ನ ಈಗ ಪೊಲೀಸರು ರಿಕವರಿ ಮಾಡಿದ್ದು ಆ ಫೋಟೋಗಳನ್ನ ನೀವು ಪಬ್ಲಿಕ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಆರೋಪಿಗಳಾದ ಜಗ್ಗಾ, ರವಿ, ಅನುಕುಮಾರ್ ಜೊತೆಗಿನ ಫೋಟೋಗಳು ಈಗ ಪೊಲೀಸರು ರಿಕವರಿ ಮಾಡಿದ್ದು ಆ ಫೋಟೋಗಳು ಈಗ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದ್ದು ಪುನೀತ್ಗೆ ಹಾಯ್ ಅಂತ ಇಂಗ್ಲಿಷ್ನಲ್ಲಿ ಮೆಸೇಜ್ ಕಳಿಸಿ ಫೋಟೋವನ್ನ ಆರೋಪಿಗಳು ತರಿಸಿಕೊಂಡಿದ್ದು ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಫೋಟೋಗಳು ರಿವೀಲ್ ಆಗಿವೆ.